ಉತ್ತರ ಪ್ರದೇಶದ ಜೌನ್ಪುರ್ ಜಿಲ್ಲೆಯ ಬರಸೌಲಿ ಗ್ರಾಮ ಅಂದು ಎಂದಿನಂತೆ ಶಾಂತವಾಗಿತ್ತು. ಹಳ್ಳಿಯ ಚೌಕಟ್ಟಿನಲ್ಲಿ ಹಿರಿಯರು ಕುಳಿತಿದ್ದರು. ರೈತರು ಹೊಲದಿಂದ ಮನೆಗೆ ಮರಳುತ್ತಿದ್ದರು. ಆದರೆ ಮಧ್ಯಾಹ್ನದ ಹೊತ್ತಿಗೆ ಹಳ್ಳಿಯ ರಸ್ತೆಯಲ್ಲಿ ಬಂದು ನಿಂತ ಪೊಲೀಸ್ ಜೀಪ್ ಆ ಶಾಂತಿಯನ್ನು ಭಂಗಗೊಳಿಸಿತು. ಜೀಪ್ನಿಂದ ಇಳಿದವರು ಇನ್ಸ್ಪೆಕ್ಟರ್ ನೇಹಾ ವರ್ಮಾ. ಅವರ ಮುಖದಲ್ಲಿ ಕಠಿಣತೆ ಇತ್ತು. ಜೊತೆಯಲ್ಲಿ ಕಾನ್ಸ್ಟೇಬಲ್ಗಳ ತಂಡವಿತ್ತು. ಇಡೀ ಹಳ್ಳಿ ಪೊಲೀಸರು ಬಂದಿದ್ದಾರೆ ಎಂದು ಪಿಸುಗುಟ್ಟತೊಡಗಿತು. ನೇಹಾ ತನ್ನ ತಂಡದೊಂದಿಗೆ ಹಳ್ಳಿಯ ಕೊನೆಯಲ್ಲಿರುವ ಒಂದು ಹಳೆಯ ಗುಡಿಸಲಿನತ್ತ ನಡೆದಳು. ಅಲ್ಲಿ ಒಂದು ಹಳೆಯ ಮಂಚದ ಮೇಲೆ 32 ವರ್ಷದ ಅಮಿತ್ ಮಿಶ್ರಾ ಕುಳಿತಿದ್ದನು. ಸಾಧಾರಣ ಬಟ್ಟೆ ತೊಟ್ಟು ತಲೆ ತಗ್ಗಿಸಿ ಕುಳಿತಿದ್ದ ಅವನು ಯಾವುದೋ ಆಳವಾದ ಯೋಚನೆಯಲ್ಲಿದ್ದಂತೆ ಕಂಡನು. ನೇಹಾ ಹತ್ತಿರ ಬಂದು ಸ್ಪಷ್ಟ ದನಿಯಲ್ಲಿ ಕರೆದಳು, ಅಮಿತ್ ಮಿಶ್ರಾ. ಅಮಿತ್ ತಲೆ ಎತ್ತಿ ನೋಡಿದಾಗ ಒಂದು ಕ್ಷಣ ಕಾಲವೇ ಸ್ತಬ್ಧವಾಯಿತು. ಎದುರು ನಿಂತಿದ್ದ ಹೆಣ್ಣು ಬೇರೆ ಯಾರೂ ಅಲ್ಲ, ಅದು ಅವನ ಮಾಜಿ ಪತ್ನಿ ನೇಹಾ. ಅಮಿತ್ನ ಬಾಯಿಂದ ಕೇವಲ ನೇಹಾ ಎಂಬ ಹೆಸರು ಮಾತ್ರ ಹೊರಬಂತು. ಆದರೆ ನೇಹಾ ಯಾವುದೇ ಭಾವನೆ ತೋರಿಸಲಿಲ್ಲ. ಅವಳು ಫೈಲ್ ತೆರೆದು ಅವನ ವಿರುದ್ಧ FIR ದಾಖಲಾಗಿದೆ ಮತ್ತು ಅವನು ಪೊಲೀಸ್ ಸ್ಟೇಷನ್ಗೆ ಬರಬೇಕು ಎಂದು ಆದೇಶಿಸಿದಳು. ಅಮಿತ್ ಯಾವುದೇ ವಿರೋಧ ಮಾಡದೆ ಮೌನವಾಗಿ ಎದ್ದನು. ಅವನ ಮೌನವು ಹೇಗಿತ್ತೆಂದರೆ ಆ ದಿನಕ್ಕಾಗಿ ಅವನು ಬಹಳ ಮೊದಲೇ ಕಾಯುತ್ತಿದ್ದಾನೆ ಎಂಬಂತಿತ್ತು. ಪೊಲೀಸರು ಬಂಧನದ ಪ್ರಕ್ರಿಯೆ ಆರಂಭಿಸಿದಾಗ ಅಮಿತ್ನ ದೃಷ್ಟಿ ಮಾತ್ರ ನೇಹಾಳ ಮೇಲೆಯೇ ನೆಟ್ಟಿತ್ತು. ಇದೇ ಗುಡಿಸಲಿನಲ್ಲಿ ಒಂದು ಕಾಲದಲ್ಲಿ ನೇಹಾ ಒಲೆ ಹಚ್ಚುತ್ತಿದ್ದಳು. ಅವನಿಗಾಗಿ ಅಡುಗೆ ಮಾಡುತ್ತಿದ್ದಳು. ಇಂದು ಅದೇ ನೇಹಾ ಕಾಕಿ ಸಮವಸ್ತ್ರ ಧರಿಸಿ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಳು. ಅವಳ ಕಣ್ಣಿನಲ್ಲಿ ಪ್ರೀತಿ ಇರಲಿಲ್ಲ, ಕೇವಲ ಕರ್ತವ್ಯದ ಕಠಿಣತೆ ಇತ್ತು. ನೇಹಾ ಕೇಳಿದಳು, ನಿನಗೆ ಏನಾದರೂ ಹೇಳುವುದಿದೆಯೇ? ಅಮಿತ್ ತಲೆ ಆಡಿಸಿ ಹೇಳಿದನು, ನನಗೆ ಏನನ್ನೂ ಹೇಳಲಿಕ್ಕಿಲ್ಲ ನೇಹಾ. ಹೇಳಬೇಕಾದದ್ದು ಬಹಳ ಮೊದಲೇ ಹೇಳಿಯಾಗಿದೆ. ಇನ್ನುಳಿದದ್ದು ಶಬ್ದಗಳಿಗೆ ನಿಲುಕದ್ದು. ಹಳ್ಳಿಯ ಹಿರಿಯ ರಾಮಧನಿ ಮಿಶ್ರಾ ಅವರು ಅಮಿತ್ ಪರವಾಗಿ ಮಾತನಾಡಲು ಬಂದರು. ಅಮಿತ್ ಬಹಳ ಒಳ್ಳೆಯವನು, ಏನಾದರೂ ಇದ್ದರೆ ಕುಳಿತು ಬಗೆಹರಿಸಿಕೊಳ್ಳೋಣ ಎಂದರು. ಆದರೆ ನೇಹಾ ನಿಷ್ಠುರವಾಗಿ ಉತ್ತರಿಸಿದಳು, ವಿಷಯ ನ್ಯಾಯಾಲಯದಲ್ಲಿದೆ, ನಾನು ಏನೂ ಮಾಡಲು ಸಾಧ್ಯವಿಲ್ಲ. ಅವಳು ಹಾಗೆ ಹೇಳುವಾಗ ಒಂದು ಕ್ಷಣ ಕಣ್ಣು ತಗ್ಗಿಸಿದಳು. ಬಹುಶಃ ತಾನು ಇಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದೇನೆ ಹೊರತು ಸೊಸೆಯಾಗಿ ಅಲ್ಲ ಎಂದು ತನ್ನ ಮನಸ್ಸಿಗೆ ತಾನೇ ನೆನಪಿಸಿಕೊಳ್ಳುತ್ತಿದ್ದಳು. ಅಮಿತ್ ತನ್ನ ಮೇಲಿನ ಆರೋಪವೇನೆಂದು ಕೇಳಿದಾಗ ಜಮೀನಿನ ದಾಖಲೆಗಳಲ್ಲಿನ ಎಡವಟ್ಟು ಮತ್ತು ಕಬಳಿಕೆ ಕೇಸ್ ಎಂದು ತಿಳಿಸಲಾಯಿತು. ಈ ಮಾತು ಕೇಳುತ್ತಿದ್ದಂತೆಯೇ ಹಳ್ಳಿಯ ಜನರಲ್ಲಿ ಪಿಸುಗುಟ್ಟುವಿಕೆ ಶುರುವಾಯಿತು. ಏಕೆಂದರೆ ಯಾವ ಜಮೀನಿನ ಬಗ್ಗೆ ಪೊಲೀಸರು ಮಾತನಾಡುತ್ತಿದ್ದರೋ ಅದೇ ಜಮೀನನ್ನು ಅಮಿತ್ 6 ವರ್ಷಗಳ ಹಿಂದೆ ನೇಹಾಳ ಪ್ರಾಣ ಉಳಿಸಲು ಅವಳ ಚಿಕಿತ್ಸೆಗಾಗಿ ಮಾರಿದ್ದನು. ನೇಹಾ ಇನ್ಸ್ಪೆಕ್ಟರ್ ಆಗಿ ಆ ಫೈಲ್ ಓದಿದಳು. ಆ ಸತ್ಯ ಅವಳಿಗೆ ತಿಳಿದಿತ್ತು. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ನೆನಪುಗಳಿಗೆ ಜಾಗವಿರಲಿಲ್ಲ. ಅವಳು ಅಮಿತ್ನನ್ನು ಸ್ಟೇಷನ್ಗೆ ನಡೆಯುವಂತೆ ಸೂಚಿಸಿದಳು. ಅಮಿತ್ ಯಾವುದೇ ಸ್ಪಷ್ಟನೆ ನೀಡದೆ ತನ್ನ ಹಣೆಬರಹವನ್ನು ಒಪ್ಪಿಕೊಂಡವನಂತೆ ಅವಳ ಹಿಂದೆ ನಡೆದನು. ಅಮಿತ್ ಪೊಲೀಸರೊಂದಿಗೆ ನಡೆಯಲು ಸಿದ್ಧನಾದಾಗ ಅವನ ತಾಯಿ ಶಾರದಾದೇವಿ ನಡುಗುವ ಹೆಜ್ಜೆಗಳೊಂದಿಗೆ ಗುಡಿಸಲಿನಿಂದ ಹೊರಬಂದರು. ಕಣ್ಣೀರು ತುಂಬಿದ ದನಿಯಲ್ಲಿ ನೇಹಾಳನ್ನು ಕೇಳಿದರು, ನೇಹಾ, ನಿಜವಾಗಿಯೂ ನೀನು ಅಮಿತ್ನನ್ನು ಕರೆದೊಯ್ಯುತ್ತಿದ್ದೀಯಾ? ನೇಹಾಳ ಬಳಿ ಈ ಪ್ರಶ್ನೆಗೆ ಉತ್ತರವಿರಲಿಲ್ಲ. ಅವಳು ಕೇವಲ ಇದು ನನಗೆ ಅನಿವಾರ್ಯವಾಗಿದೆ ಅತ್ತೆಯವರೇ ಎಂದು ಗೊಣಗಿದಳು. ತಾಯಿ ಮಗನನ್ನು ತಬ್ಬಿ ಅತ್ತಾಗ ಅಮಿತ್ ಅವರನ್ನು ಸಮಾಧಾನಪಡಿಸಿ ನಾನು ಬೇಗ ಮರಳಿ ಬರುವೆ ಎಂದು ಸುಳ್ಳು ಹೇಳಿದ್ದನು. ಇದನ್ನು ನೋಡಲಾರದೆ ನೇಹಾ ಮುಖ ತಿರುಗಿಸಿಕೊಂಡಳು. ಏಕೆಂದರೆ ಇನ್ಸ್ಪೆಕ್ಟರ್ ಎಂಬ ಅಧಿಕಾರಕ್ಕಿಂತ ಒಬ್ಬ ಹೆಣ್ಣಿನ ಮಮತೆ ಅವಳನ್ನು ಸೋಲಿಸುವಂತಿತ್ತು. ಪೊಲೀಸ್ ತಂಡ ಅಮಿತ್ನನ್ನು ಕರೆದುಕೊಂಡು ಹೋಗುವಾಗ ಹಳ್ಳಿಯ ಜನರು ಮೌನವಾಗಿ ಅವರನ್ನು ಹಿಂಬಾಲಿಸಿದರು. ದಾರಿಯಲ್ಲಿ ಅದೇ ಒಣಗಿದ ಬೇವಿನ ಮರ ಎದುರಾಯಿತು. ಅದೇ ಮರದ ನೆರಳಿನಲ್ಲಿ ಕುಳಿತು ನೇಹಾ ಮತ್ತು ಅಮಿತ್ ಹಿಂದೊಮ್ಮೆ ಸುಂದರ ಭವಿಷ್ಯದ ಕನಸು ಕಂಡಿದ್ದರು. ನೇಹಾಳ ಹೆಜ್ಜೆಗಳು ಅಲ್ಲಿ ಸ್ವಲ್ಪ ಮೆತ್ತಗಾದವು. ಆದರೆ ಕೂಡಲೇ ಅವಳು ತನ್ನನ್ನು ತಾನು ಸಂಭಾಳಿಸಿಕೊಂಡಳು. ಜೀಪ್ ಹತ್ತಿಸುವ ಮೊದಲು ನೇಹಾ ಅಮಿತ್ನನ್ನು ಒಮ್ಮೆ ದಿಟ್ಟಿಸಿ ನೋಡಿದಳು. ಯಾವುದೋ ಮಾತು ಅವಳ ತುಟಿಯವರೆಗೆ ಬಂದು ನಿಂತು ಹೋಯಿತು. ಜೀಪ್ ಹೊರಡುವಾಗ ಅಮಿತ್ ಹೇಳಿದನು, ಅವಕಾಶ ಸಿಕ್ಕರೆ ನಾನು ಸತ್ಯವನ್ನು ಖಂಡಿತ ತಿಳಿಸುವೆ. ನೇಹಾ ಮುಖವನ್ನೇ ನೋಡದೆ ಉತ್ತರಿಸಿದಳು, ಸತ್ಯ ಎದುರಿಗೆ ಬಂದೇ ಬರುತ್ತದೆ, ಅದೇ ಕಾನೂನಿನ ಶಕ್ತಿ. ಆದರೆ ಆ ಸತ್ಯವು ತನ್ನದೇ ಬದುಕಿನ ಬಲಿದಾನವಾಗಿರಬಹುದು ಎಂಬ ಸಣ್ಣ ಭಯ ಅವಳ ಎದೆಯ ಮೂಲೆಯಲ್ಲಿತ್ತು. ಜೀಪ್ ಧೂಳು ಹಾರಿಸುತ್ತಾ ಮರೆಯಾದಾಗ ಬರಸೌಲಿ ಗ್ರಾಮದಲ್ಲಿ ಅತೀವವಾದ ಮೌನವೊಂದು ಆವರಿಸಿತು. ಜೀಪ್ನಲ್ಲಿ ಕುಳಿತಿದ್ದ ಅಮಿತ್ ಕಿಟಕಿಯ ಮೂಲಕ ಹಿಂದೆ ಸರಿಯುತ್ತಿದ್ದ ತನ್ನ ಹಳ್ಳಿಯನ್ನು ನೋಡುತ್ತಿದ್ದನು. ಅವನ ಕಣ್ಣ ಮುಂದೆ ಹಳೆಯ ನೆನಪುಗಳು ಮರುಕಳಿಸುತ್ತಿದ್ದವು. ಎದುರಿನ ಸೀಟಿನಲ್ಲಿ ನೇಹಾ ನೇರವಾಗಿ ಶಾಂತವಾಗಿ ಕುಳಿತಿದ್ದಳು. ಆದರೆ ಅವಳ ಬೆರಳುಗಳು ಫೈಲ್ನ ಅಂಚನ್ನು ಒತ್ತಿ ಹಿಡಿದಿದ್ದವು. ಅದು ಅವಳ ಒಳಗಿನ ಒತ್ತಡದ ಗುರುತಾಗಿತ್ತು.
ಅವಳು ಈ ಮೊದಲು ಸಾವಿರಾರು ಜನರನ್ನು ಬಂಧಿಸಿರಬಹುದು, ಆದರೆ ತನ್ನದೇ ಭೂತಕಾಲವನ್ನು ಬಂಧಿಸುವ ಮೊದಲ ಅವಕಾಶ ಇದಾಗಿತ್ತು. ಪೊಲೀಸ್ ಸ್ಟೇಷನ್ ತಲುಪಿದ ಮೇಲೆ ಅಮಿತ್ನನ್ನು ಲಾಕಪ್ನಲ್ಲಿ ಕೂರಿಸಲಾಯಿತು. ನೇಹಾ ಹೆಡ್ ಕಾನ್ಸ್ಟೇಬಲ್ಗೆ ಸೂಚನೆ ನೀಡಿದಳು. ಕಾಗದ ಪತ್ರಗಳನ್ನು ಬಹಳ ಜಾಗರೂಕತೆಯಿಂದ ಪರಿಶೀಲಿಸಿ. ಯಾವುದೇ ಅವಸರ ಬೇಡ. ಸಾಮಾನ್ಯವಾಗಿ ಕಠಿಣವಾಗಿ ವರ್ತಿಸುತ್ತಿದ್ದ ಇನ್ಸ್ಪೆಕ್ಟರ್ ಇಂದು ಇಷ್ಟು ಮೃದುವಾಗಿ ನಡೆದುಕೊಳ್ಳುತ್ತಿರುವುದು ಎಲ್ಲರಿಗೂ ಆಶ್ಚರ್ಯ ತಂದಿತು. ಸ್ವಲ್ಪ ಹೊತ್ತಿನ ನಂತರ ನೇಹಾ ಅದೇ ಲಾಕಪ್ನ ಒಳಗೆ ಹೋಗಿ ಅಮಿತ್ನ ಎದುರು ನಿಂತಳು. ಅಮಿತ್ ಲಾಕಪ್ನ ಒಳಗೆ ತನ್ನ ಮೊಣಕಾಲಿನ ಮೇಲೆ ಕೈಗಳನ್ನಿಟ್ಟುಕೊಂಡು ಮೌನವಾಗಿ ಕುಳಿತಿದ್ದನು. ಅವನ ಮುಖದಲ್ಲಿ ಅಪರಾಧಿ ಪ್ರಜ್ಞೆ ಇರಲಿಲ್ಲ. ಬದಲಿಗೆ ವಿಧಿಯ ಆಟಕ್ಕೆ ಶರಣಾದವನಂತಿದ್ದನು. ನೇಹಾ ಕಂಬಿಗಳ ಆಚೆ ನಿಂತು ಫೈಲ್ ತೆರೆದಳು. ಅವರಿಬ್ಬರ ನಡುವೆ ಒಂದು ಕ್ಷಣ ಸ್ಮಶಾನ ಮೌನ ಆವರಿಸಿತು. ನೇಹಾ ಔಪಚಾರಿಕವಾಗಿ ಪ್ರಶ್ನೆಗಳನ್ನು ಕೇಳಲು ಶುರು ಮಾಡಿದಳು. ಆದರೆ ಆ ಪ್ರಶ್ನೆಗಳ ಹಿಂದೆ ಅಡಗಿದ್ದ ನೋವು ಇಬ್ಬರಿಗೂ ತಿಳಿದಿತ್ತು. ಜಮೀನಿನ ವಂಚನೆಯ ಬಗ್ಗೆ ನೇಹಾ ಕೇಳಿದಾಗ ಅಮಿತ್ ಅತ್ಯಂತ ಶಾಂತವಾಗಿ ಉತ್ತರಿಸಿದನು. ನೇಹಾ, ನಾನು ಅಂದು ಅನಿವಾರ್ಯತೆಗಾಗಿ ಏನು ಮಾಡಬೇಕಿತ್ತೋ ಅದನ್ನೇ ಮಾಡಿದ್ದೇನೆ. ಅವನು 6 ವರ್ಷಗಳ ಹಿಂದಿನ ಆ ಕರಾಳ ದಿನಗಳನ್ನು ನೆನಪಿಸಿದನು. ನೇಹಾ ಅಂದು ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿದ್ದಳು. ಅವಳನ್ನು ನಗರದ ಆಸ್ಪತ್ರೆಗೆ ದಾಖಲಿಸಿ ಪ್ರಾಣ ಉಳಿಸಲು ಅಮಿತ್ನ ಬಳಿ ಹಣವಿರಲಿಲ್ಲ. ಆ ಕ್ಷಣದಲ್ಲಿ ತನ್ನ ಪತ್ನಿಯ ಜೀವ ಉಳಿಸುವುದೊಂದೇ ಅವನ ಗುರಿಯಾಗಿತ್ತು. ಅದಕ್ಕಾಗಿ ಅವನು ತನ್ನ ಪೂರ್ವಜರ ಜಮೀನನ್ನು ಅವಸರದಲ್ಲಿ ಮಾರಿಬಿಟ್ಟಿದ್ದನು. ಇಂದು ಯಾವ ಜಮೀನಿನ ಕಾಗದಗಳು ಅವನನ್ನು ಆರೋಪಿಯನ್ನಾಗಿ ಮಾಡಿವೆಯೋ ಅದೇ ಜಮೀನು ಅಂದು ನೇಹಾಳಿಗೆ ಮರುಜೀವ ನೀಡಿತು. ಅಮಿತ್ ಸ್ಪಷ್ಟಪಡಿಸಿದ. ಅಲ್ಲಿ ಯಾವುದೇ ವಂಚನೆ ಇರಲಿಲ್ಲ, ಯಾವುದೇ ನಕಲಿ ಸಹಿ ಇರಲಿಲ್ಲ. ಕೇವಲ ಒಬ್ಬ ಪತಿಯ ಅಸಹಾಯಕತೆ ಇತ್ತು. ಅದನ್ನು ಇಂದು ಅಪರಾಧ ಎನ್ನಲಾಗುತ್ತಿದೆ. ನೇಹಾಳ ಕಣ್ಣುಗಳು ಫೈಲ್ ಮೇಲೆ ಸ್ಥಿರವಾದವು. ಅವಳಿಗೆ ಈ ಸತ್ಯ ತಿಳಿದಿದ್ದರೂ ಕಾಗದದ ಮೇಲಿರುವ ದೂರು ಬೇರೆಯದೇ ಕತೆ ಹೇಳುತ್ತಿತ್ತು. ದೂರು ನೀಡಿರುವುದು ಜಮೀನು ಕೊಂಡಿದ್ದ ಅದೇ ಮನುಷ್ಯ. ಈಗ ಅವನು ಅಮಿತ್ ತನ್ನನ್ನು ವಂಚಿಸಿದ್ದಾನೆ ಎಂದು ಆರೋಪಿಸುತ್ತಿದ್ದನು. ನೇಹಾ ಕೇಳಿದಳು, ನಿನ್ನ ಬಳಿ ಇದಕ್ಕೆ ಸಾಕ್ಷ್ಯಗಳಿವೆಯೇ? ಅಮಿತ್ ನೊಂದು ನಗುತ್ತಾ ಹೇಳಿದನು, ಸಾಕ್ಷ್ಯಗಳು ಕಾಲದ ಸವಕಳಿಯಲ್ಲಿ ಕಳೆದು ಹೋಗಿರಬಹುದು, ಆದರೆ ಹಳ್ಳಿಯ ಪ್ರತಿಯೊಬ್ಬರೂ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಪೊಲೀಸ್ ಸ್ಟೇಷನ್ ಹೊರಗೆ ಬರಸೌಲಿ ಹಳ್ಳಿಯ ಜನರು ಗುಂಪುಗೂಡಿ ಚರ್ಚಿಸುತ್ತಿದ್ದರು. ಅಮಿತ್ ಎಂದಿಗೂ ಯಾರ ಹಕ್ಕನ್ನು ಕಿತ್ತುಕೊಂಡವನಲ್ಲ ಎಂಬುದು ಎಲ್ಲರಿಗೂ ತಿಳಿದಿತ್ತು. 6 ವರ್ಷಗಳ ನಂತರ ಈ ಕೇಸ್ ಈಗ ಏಕೆ ಮುನ್ನೆಲೆಗೆ ಬಂತು ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿತ್ತು. ಮೆಲ್ಲಗೆ ಅಸಲಿ ವಿಷಯ ಹೊರಬರಲಾರಂಭಿಸಿತು. ಆ ಜಮೀನನ್ನು ಕೊಂಡಿದ್ದ ದೂರುದಾರನು ಈಗ ಅಲ್ಲಿ ಯಾವುದೋ ದೊಡ್ಡ ಕಟ್ಟಡ ಅಥವಾ ಯೋಜನೆಯನ್ನು ನಿರ್ಮಿಸಲು ಸಿದ್ಧತೆ ನಡೆಸುತ್ತಿದ್ದಾನೆ. ಆದರೆ ಆ ಜಮೀನಿನ ಹಳೆಯ ದಾಖಲೆಗಳಲ್ಲಿ ಅಮಿತ್ನ ತಾಯಿಯ ಹೆಸರು ಇತ್ತು. ಅದನ್ನು ಕಾನೂನುಬದ್ಧವಾಗಿ ಸಂಪೂರ್ಣವಾಗಿ ತನ್ನದಾಗಿಸಿಕೊಳ್ಳಲು ಅಮಿತ್ನನ್ನು ಈ ಸುಳ್ಳು ಕೇಸ್ನಲ್ಲಿ ಸಿಲುಕಿಸಿ ಅವನಿಂದ ಬಲವಂತವಾಗಿ ಸಹಿ ಪಡೆದುಕೊಳ್ಳುವ ಸಂಚು ಇದಾಗಿತ್ತು. ಜಮೀನಿನ ವಾರಸುದಾರ ಆ ಜಾಗದಲ್ಲಿ ದೊಡ್ಡ ಕಟ್ಟಡ ಕಟ್ಟುವ ಸಂಚು ರೂಪಿಸಿದ್ದಾನೆ ಎಂಬ ಸುಳಿವು ಸಿಗುತ್ತಿದ್ದಂತೆಯೇ ನೇಹಾ ಅಂದೇ ಸಂಜೆ ಒಬ್ಬ ಸಿಪಾಯಿಯನ್ನು ಹಳ್ಳಿಗೆ ಕಳುಹಿಸಿದಳು. ಜಮೀನಿನ ಹಳೆಯ ದಾಖಲೆಗಳನ್ನು ಒಟ್ಟುಗೂಡಿಸಲು ಮತ್ತು ಹಳ್ಳಿಯವರ ಹೇಳಿಕೆಗಳನ್ನು ಪಡೆಯಲು ಅವಳು ನೀಡಿದ ಆದೇಶದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಹುದ್ದೆಯ ಜವಾಬ್ದಾರಿಯಷ್ಟೇ ಇರಲಿಲ್ಲ, ಬದಲಾಗಿ ತನ್ನ ಪತಿಯ ತ್ಯಾಗದ ಸತ್ಯವನ್ನು ಅರಿಯುವ ಒಂದು ಹೆಣ್ಣಿನ ತಳಮಳವೂ ಇತ್ತು. ರಾತ್ರಿ ಕತ್ತಲಾಗುತ್ತಿದ್ದಂತೆ ಪೊಲೀಸ್ ಸ್ಟೇಷನ್ನ ಮಂದ ಬೆಳಕಿನಲ್ಲಿ ನೇಹಾ ಫೈಲ್ಗಳನ್ನು ಪದೇ ಓದತೊಡಗಿದಳು. ದಿನಾಂಕಗಳನ್ನು ತಾಳೆ ಮಾಡಿದಾಗ ಅವಳಿಗೆ ಒಂದಂತೂ ಸ್ಪಷ್ಟವಾಯಿತು. ಈ ಪ್ರಕರಣ ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿಲ್ಲ. ಇದರ ಹಿಂದೆ ದೊಡ್ಡ ಸಂಚಿದೆ ಎಂದರಿತಳು. ಅವಳು ಲಾಕಪ್ನ ಬಳಿ ಹೋಗಿ ಅಮಿತ್ನಲ್ಲಿ ಹೇಳಿದಳು, ಸತ್ಯ ಹೊರಬರಲು ನಾನು ಖಂಡಿತ ಪ್ರಯತ್ನಿಸುವೆ. ಈ ಮಾತು ಕೇಳಿದ ಅಮಿತ್ನ ಕಣ್ಣುಗಳಲ್ಲಿ 6 ವರ್ಷಗಳ ನಂತರ ಮೊದಲ ಬಾರಿಗೆ ಒಂದು ಸಣ್ಣ ಭರವಸೆ ಮೂಡಿತು. ಅತ್ತ ಬರಸೌಲಿ ಹಳ್ಳಿಯಲ್ಲಿ ಅಮಿತ್ನ ತಾಯಿ ಶಾರದಾದೇವಿ ಕಣ್ಣಿಗೆ ನಿದ್ದೆಯೇ ಹತ್ತಲಿಲ್ಲ. ಮಗ ಈಗಲೇ ಮರಳಿ ಬರುತ್ತಾನೆಂಬ ಭರವಸೆಯಲ್ಲಿ ಅವರು ಪದೇ ಬಾಗಿಲನ್ನೇ ನೋಡುತ್ತಿದ್ದರು. ಹಳ್ಳಿಯ ಹೆಣ್ಣು ಮಕ್ಕಳು ಬಂದು ಅವರಿಗೆ ಸಮಾಧಾನ ಹೇಳುತ್ತಿದ್ದರು. ಎಲ್ಲರ ನಂಬಿಕೆ ಒಂದೇ ಆಗಿತ್ತು, ಸತ್ಯವನ್ನು ಹೆಚ್ಚು ದಿನ ಅಡಗಿಸಿಡಲು ಸಾಧ್ಯವಿಲ್ಲ. ಅಂತರಾತ್ಮದ ಧ್ವನಿ ಮತ್ತು ನೆನಪುಗಳ ಭಾರ ಹೊತ್ತು ಲಾಕಪ್ನ ಸಣ್ಣ ಕಿಂಡಿಯ ಮೂಲಕ ಆಕಾಶವನ್ನು ನೋಡುತ್ತಿದ್ದ ಅಮಿತ್ಗೆ ಅನಿಸಿತು, ಜೀವನ ಮತ್ತೆ ತನ್ನನ್ನು ಅದೇ ಹಳೆಯ ತಿರುವಿಗೆ ತಂದು ನಿಲ್ಲಿಸಿದೆ. ಇಂದು ತನ್ನ ಎದುರು ನಿಂತಿರುವ ನೇಹಾ ಕೇವಲ ತನ್ನನ್ನು ಬಂಧಿಸಿದ ಅಧಿಕಾರಿಯಲ್ಲ, ಅವಳು ಒಂದು ಕಾಲದಲ್ಲಿ ತನ್ನ ಅನಿವಾರ್ಯತೆಯನ್ನು, ತನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿದ್ದ ಪತ್ನಿಯೂ ಹೌದು. ಇತ್ತ ನೇಹಾ ಫೈಲ್ ಬಂದ್ ಮಾಡಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಳು. ಆ ಉಸಿರಿನಲ್ಲಿ 6 ವರ್ಷಗಳ ನೋವು, ಅನುಭವಿಸಿದ ಒಂಟಿತನ ಮತ್ತು ಇಂದು ಎದುರಿಸುತ್ತಿರುವ ಧರ್ಮ ಸಂಕಟ ಎಲ್ಲವೂ ಅಡಗಿತ್ತು. ಸ್ಟೇಷನ್ನ ಹೊರಗೆ ಸಿಪಾಯಿಗಳು ಚಹಾ ಕುಡಿಯುತ್ತಾ ಹರಟೆ ಹೊಡೆಯುತ್ತಿದ್ದರು. ಹೊರಗಿನ ಪ್ರಪಂಚ ಎಂದಿನಂತಿದ್ದರೂ ನೇಹಾಳ ಒಳ ಪ್ರಪಂಚ ಮಾತ್ರ ತಲ್ಲಣಗೊಂಡಿತ್ತು. ಲಾಕಪ್ನ ಒಳಗಡೆ ಅಮಿತ್ ಗೋಡೆಗೆ ಒರಗಿ ಕುಳಿತಿದ್ದ. ಅವನ ಕಣ್ಣುಗಳಲ್ಲಿ ಸಿಟ್ಟಿರಲಿಲ್ಲ, ದೂರು ಇರಲಿಲ್ಲ,
ಕೇವಲ ನ್ಯಾಯಕ್ಕಾಗಿ ಎದುರು ನೋಡುತ್ತಿದ್ದನು. ನಾನು ವಿಧಿಯ ಕೈಗೊಂಬೆ, ಈ ಆಟ ತನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತದೋ ಎಂಬ ಕಳವಳ ಅವನ ಮುಖದಲ್ಲಿತ್ತು. ನೇಹಾ ತನ್ನ ಹೆಡ್ ಕಾನ್ಸ್ಟೇಬಲ್ ಮಹೇಂದ್ರನಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದಳು. ಹಳ್ಳಿಯಿಂದ ಬಂದ ಪ್ರತಿ ಹೇಳಿಕೆಯನ್ನು ಗಂಭೀರವಾಗಿ ಪರಿಶೀಲಿಸಿ, ಯಾವುದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಮರುದಿನ ಬೆಳಿಗ್ಗೆ ಸ್ಟೇಷನ್ನಲ್ಲಿ ಒಂದು ಸಂಚಲನ ಉಂಟಾಯಿತು. ಬರಸೌಲಿ ಹಳ್ಳಿಯಿಂದ ಇಬ್ಬರು ಪ್ರಮುಖ ಸಾಕ್ಷಿಗಳು ಬಂದಿದ್ದರು. ಒಬ್ಬ ವೃದ್ಧ ರೈತ ಮತ್ತು ಇನ್ನೊಬ್ಬ ಅಮಿತ್ನ ನೆರೆಮನೆಯವನು. ಇವರ ಸಾಕ್ಷ್ಯವು ಈ ಜಮೀನು ವಿವಾದದ ದಿಕ್ಕನ್ನೇ ಬದಲಿಸುವ ಮುನ್ಸೂಚನೆ ನೀಡಿತು. ಸತ್ಯಕ್ಕೆ ಜಯ ಮತ್ತು ಮೌನಕ್ಕೆ ಮುಕ್ತಿ ದೊರೆಯಿತು. ಬರಸೌಲಿ ಹಳ್ಳಿಯಿಂದ ಬಂದ ಆ ವೃದ್ಧ ರೈತ ಮತ್ತು ಅಮಿತ್ನ ನೆರೆಮನೆಯವನು ಸ್ಟೇಷನ್ನಲ್ಲಿ ಸತ್ಯದ ಪರವಾಗಿ ಮಾತನಾಡಿದರು. ಜಮೀನಿನ ಮಾರಾಟದಲ್ಲಿ ಯಾವುದೇ ವಂಚನೆ ಇರಲಿಲ್ಲ. ಅದು ತನ್ನ ಪತ್ನಿಯ ಪ್ರಾಣ ಉಳಿಸಲು ಒಬ್ಬ ಪತಿ ಮಾಡಿದ ಅತಿದೊಡ್ಡ ತ್ಯಾಗವಾಗಿತ್ತು ಎಂದು ಅವರು ಸಾಕ್ಷಿ ನುಡಿದರು. ಅಮಿತ್ ಅಂದು ಪ್ರತಿಯೊಬ್ಬರ ಬಾಗಿಲು ಬಡಿದಿದ್ದನು, ಆದರೆ ಎಲ್ಲಿಯೂ ಸಹಾಯ ಸಿಗದಿದ್ದಾಗ ತನ್ನ ಪೂರ್ವಜರ ಆಸ್ತಿಯನ್ನು ಬಲಿ ನೀಡಿದ್ದನು ಎಂಬ ಸತ್ಯ ನೇಹಾಳ ಕಿವಿಗೆ ಬಿದ್ದಾಗ ಅವಳು ಒಂದಿಂಚೂ ಅಲುಗಾಡಲಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಭಾವನೆಗಳಿಗಿಂತ ಸಾಕ್ಷ್ಯಗಳೇ ಮುಖ್ಯವೆಂಬ ಅರಿವು ಅವಳಿಗಿತ್ತು. ಮಧ್ಯಾಹ್ನ ದೂರುದಾರ ರಮೇಶ್ ತಿವಾರಿ ಅಹಂಕಾರದಿಂದಲೇ ಸ್ಟೇಷನ್ಗೆ ಬಂದನು. ತನ್ನ ಬಳಿ ಎಲ್ಲ ದಾಖಲೆಗಳಿವೆ ಎಂದು ಚಾಕಚಕ್ಯತೆಯಿಂದ ಮಾತನಾಡತೊಡಗಿದನು. ಆದರೆ ಇನ್ಸ್ಪೆಕ್ಟರ್ ನೇಹಾ ಅವರ ತೀಕ್ಷ್ಣ ಬುದ್ಧಿಯಿಂದ ಹಳೆಯ ರಿಜಿಸ್ಟರ್ ಮತ್ತು ಎಂಟ್ರಿಗಳನ್ನು ಹೊರತೆಗೆಸಿ ಪ್ರಶ್ನೆಗಳ ಸುರಿಮಳೆಗೈದಾಗ ರಮೇಶ್ ತಿವಾರಿಯ ಉತ್ತರಗಳಲ್ಲಿನ ಸುಳ್ಳುಗಳು ಬಯಲಾದವು. ಅಮಿತ್ನನ್ನು ಈ ಕೇಸ್ನಲ್ಲಿ ಸಿಲುಕಿಸಿ ಬೆಲೆಬಾಳುವ ಜಮೀನನ್ನು ಸಂಪೂರ್ಣವಾಗಿ ಲಪಟಾಯಿಸುವ ಅವನ ಸಂಚು ಇನ್ಸ್ಪೆಕ್ಟರ್ ನೇಹಾ ಅವರ ಮುಂದೆ ಬೆತ್ತಲಾಯಿತು. ಲಾಕಪ್ನ ಒಳಗಿದ್ದ ಅಮಿತ್ಗೆ ಹೊರಗೆ ಏನು ನಡೆಯುತ್ತಿದೆ ಎಂದು ತಿಳಿದಿರಲಿಲ್ಲ. ಆದರೆ ತನ್ನನ್ನು ಉಳಿಸಿದ ಪತ್ನಿ ನೇಹಾ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಎಂಬ ಅಚಲ ವಿಶ್ವಾಸ ಅವನನ್ನು ಕುಗ್ಗದಂತೆ ಕಾಪಾಡಿತ್ತು. ಸಂಜೆಯ ಹೊತ್ತಿಗೆ ನೇಹಾ ಹಿರಿಯ ಅಧಿಕಾರಿಗಳಿಗೆ ವಿವರವಾದ ವರದಿಯನ್ನು ಕಳುಹಿಸಿದಳು. ಆರೋಪಗಳು ಸುಳ್ಳೆಂದು ಸಾಬೀತಾದ ಮೇಲೆ ಅಮಿತ್ನನ್ನು ತಕ್ಷಣ ಬಿಡುಗಡೆ ಮಾಡಲು ಮತ್ತು ಸುಳ್ಳು ಕೇಸ್ ಹಾಕಿದ ರಮೇಶ್ ತಿವಾರಿಯ ಮೇಲೆ ಕ್ರಮ ಕೈಗೊಳ್ಳಲು ಆದೇಶ ಬಂದಿತ್ತು. ಆ ಕ್ಷಣ ನೇಹಾಳ ಮನಸ್ಸಿನಲ್ಲಿ ವಿಚಿತ್ರವಾದ ನೆಮ್ಮದಿ ಮೂಡಿತು. ಒಬ್ಬ ಅಧಿಕಾರಿಯಾಗಿ ಅವಳು ಸರಿಯಾದ ನಿರ್ಧಾರ ತಳೆದಿದ್ದಳು. ಆದರೆ ಒಬ್ಬ ಪತ್ನಿಯಾಗಿ ಈ ಸತ್ಯ ಅರಿಯಲು 6 ವರ್ಷಗಳೇ ಕಳೆದು ಹೋಗಿದ್ದವು ಎಂಬ ಸಂಕಟ ಅವಳನ್ನು ಕಾಡಿತ್ತು. ನೇಹಾ ಸ್ವತಃ ಲಾಕಪ್ನ ಕೀಲಿಗಳನ್ನು ಹಿಡಿದು ಸರಳುಗಳ ಹತ್ತಿರ ಬಂದಳು. ಅಮಿತ್ ಮತ್ತು ನೇಹಾಳ ದೃಷ್ಟಿಗಳು ಮಿಲನವಾದವು. ಅಮಿತ್, ನೀನು ನಿರ್ದೋಷಿ ಎಂದು ಸಾಬೀತಾಗಿದೆ. ನೀನು ಬಿಡುಗಡೆಯಾಗುತ್ತಿದ್ದೀಯಾ ಎಂದು ನೇಹಾ ಶಾಂತವಾಗಿ ಹೇಳಿದಳು. ಅಮಿತ್ಗೆ ಈ ವಿಶ್ವಾಸ ಮೊದಲೇ ಇತ್ತು. ಲಾಕಪ್ ತೆರೆಯಿತು. ಅಮಿತ್ ಹೊರಬಂದನು. ಅವರಿಬ್ಬರ ನಡುವೆ ಮಾತನಾಡಲು ಅದೆಷ್ಟೋ ಮಾತುಗಳಿದ್ದವು. ಆದರೆ ಯಾವುದು ತುಟಿಯವರೆಗೆ ಬರಲಿಲ್ಲ. ಕೆಲವು ಸಂದರ್ಭಗಳಲ್ಲಿ ಮೌನವೇ ಅತಿ ದೊಡ್ಡ ಭಾಷೆಯಾಗಿ ಬಿಡುತ್ತದೆ. ನೀನು ಮನೆಗೆ ಹೋಗಬಹುದು ಎಂದು ನೇಹಾ ಹೇಳಿದಾಗ ಅಮಿತ್ ತಲೆ ಆಡಿಸಿ ಮೆಲ್ಲನೆ ಸ್ಟೇಷನ್ನಿಂದ ಹೊರಬಂದನು. ಸ್ಟೇಷನ್ನ ಹೊರಗೆ ಬರಸೌಲಿ ಹಳ್ಳಿಯ ಜನರು ಕಾತುರದಿಂದ ಕಾಯುತ್ತಿದ್ದರು. ಅಮಿತ್ ಹೊರಬರುತ್ತಿದ್ದಂತೆಯೇ ಹಳ್ಳಿಗರ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು. ಅಮಿತ್ ಜೈಲಿನಿಂದ ಹೊರಬಂದಿರಬಹುದು, ಆದರೆ ಅವನ ತ್ಯಾಗದ ಕತೆ ಈಗ ಇಡೀ ಹಳ್ಳಿಗೆ ಮಾತ್ರವಲ್ಲ, ಇನ್ಸ್ಪೆಕ್ಟರ್ ನೇಹಾಳಿಗೂ ಅರಿವಾಗಿತ್ತು. ಅಮಿತ್ ಸ್ಟೇಷನ್ನಿಂದ ಹೊರಬರುತ್ತಿದ್ದಂತೆಯೇ ಹಳ್ಳಿಯ ಜನರ ಮುಖದಲ್ಲಿ ನೆಮ್ಮದಿ ಹರಡಿತ್ತು. ಸತ್ಯಕ್ಕೆ ಜಯವಾಯಿತು ಎಂದು ಎಲ್ಲರೂ ಸಂಭ್ರಮಿಸಿದರು. ಅಮಿತ್ ಮೃದುವಾಗಿ ನಕ್ಕರೂ ಅವನ ಕಣ್ಣುಗಳು ಪದೇ ಪದೇ ಪೊಲೀಸ್ ಸ್ಟೇಷನ್ನ ಬಾಗಿಲನ್ನೇ ನೋಡುತ್ತಿದ್ದವು. ಅಲ್ಲಿ ನಿಂತಿದ್ದ ನೇಹಾಳಿಗೆ ಅರಿವಾಯಿತು. ಇಂದು ಅವಳು ಕೇವಲ ಒಬ್ಬ ವ್ಯಕ್ತಿಯನ್ನು ಬಿಡುಗಡೆ ಮಾಡಿಲ್ಲ, ಬದಲಿಗೆ ಇಡೀ ಹಳ್ಳಿಯ ನಂಬಿಕೆಯನ್ನು ಉಳಿಸಿದ್ದಾಳೆ. ಆದರೆ ಅದೇ ಕ್ಷಣದಲ್ಲಿ ಅವಳ ಅಂತರಾತ್ಮ ಅವಳನ್ನು ಪ್ರಶ್ನಿಸಿತು. ಕಾನೂನಿಗೆ ನ್ಯಾಯ ಒದಗಿಸಿದೆ ಸರಿ, ಆದರೆ ನಿನ್ನ ಸ್ವಂತ ಜೀವನಕ್ಕೆ ನೀನು ನ್ಯಾಯ ಒದಗಿಸಿದ್ದೀಯಾ? ಅಂದು ರಾತ್ರಿ ಪೊಲೀಸ್ ಸ್ಟೇಷನ್ನಲ್ಲಿ ಶಾಂತಿ ಇತ್ತಾದರೂ ನೇಹಾಳ ಮನಸ್ಸಿನಲ್ಲಿ ಚಂಡಮಾರುತ ಎದ್ದಿತು. ಅವಳು ತನ್ನ ಕಬೋರ್ಡ್ನಲ್ಲಿದ್ದ ಹಳೆಯ ವಿಚ್ಛೇದನದ ಕಾಗದಗಳನ್ನು ಹೊರತೆಗೆದಳು. ಅವುಗಳನ್ನು ಓದದೆಯೇ ಮತ್ತೆ ಅಡಗಿಸಿಟ್ಟಳು. ಏಕೆಂದರೆ ಕೆಲವು ನಿರ್ಧಾರಗಳು ಕಾಗದದ ಮೇಲೆ ಸರಿಯಾಗಿ ಕಂಡರೂ ಹೃದಯಕ್ಕೆ ಅತೀವ ವೇದನೆ ನೀಡುತ್ತವೆ. ಅತ್ತ ಹಳ್ಳಿಯ ಗುಡಿಸಲಿನಲ್ಲಿ ಅಮಿತ್ ನಕ್ಷತ್ರಗಳನ್ನು ನೋಡುತ್ತಾ ಮಲಗಿದ್ದನು. ಇಬ್ಬರ ನಡುವೆ ಈಗಲೂ ಅಂತರವಿತ್ತು, ಆದರೆ ಇಂದು ಆ ಅಂತರವು ಮೊದಲಿನಷ್ಟು ಕಠಿಣವಾಗಿರಲಿಲ್ಲ. ಸ್ಟೇಷನ್ನ ಚಾವಣಿಯ ಮೇಲೆ ನಿಂತ ನೇಹಾ ಒಂದು ದೃಢ ನಿರ್ಧಾರ ತಳೆದಳು. ಆ ನಿರ್ಧಾರ ಒಬ್ಬ ಇನ್ಸ್ಪೆಕ್ಟರ್ ಅವರದ್ದಾಗಿರಲಿಲ್ಲ, ಬದಲಿಗೆ 6 ವರ್ಷಗಳಿಂದ ತನ್ನೊಳಗಿನ ನೋವನ್ನು ಅದುಮಿಟ್ಟುಕೊಂಡಿದ್ದ ಒಬ್ಬ ಪತ್ನಿಯದ್ದಾಗಿತ್ತು. ನ್ಯಾಯ ಎಂದರೆ ಬರೀ ಕಾಗದದ ಮೇಲಿನ ತೀರ್ಪೇ, ಅಥವಾ ಮನುಷ್ಯ ಸ್ವತಃ ತನ್ನವರ ಪರವಾಗಿ ನಿಲ್ಲುವುದೇ ಎಂಬ ಪ್ರಶ್ನೆಗೆ ಅವಳು ಉತ್ತರ ಕಂಡುಕೊಂಡಿದ್ದಳು. ಮರುದಿನ ಬೆಳಿಗ್ಗೆ ನೇಹಾ ರಜೆಯ ಅರ್ಜಿ ಸಲ್ಲಿಸಿದಳು. ಅವಳು ತನ್ನ ಜೀಪ್ ಏರಿ ಯಾವುದೇ ಸದ್ದಿಲ್ಲದೆ ಬರಸೌಲಿ ಹಳ್ಳಿಯತ್ತ ಹೊರಟಳು. ಹಳ್ಳಿಯ ಜನರು ಜೀಪ್ ನೋಡಿ ಗುರುತಿಸಿದರೂ ಈ ಬಾರಿ ಅವರಲ್ಲಿ ಭಯವಿರಲಿಲ್ಲ. ನೇಹಾ ಚೌಕಟ್ಟಿನ ಬಳಿ ಜೀಪ್ ನಿಲ್ಲಿಸಿದಳು. ಅಲ್ಲಿಂದ ಮುಂದೆ ಆ ಹಳೆಯ ಗುಡಿಸಲಿಗೆ ಹೋಗುವ ಕಚ್ಚಾ ಹಾದಿಯಲ್ಲಿ
ಅವಳು ಒಬ್ಬಂಟಿಯಾಗಿ ನಡೆಯತೊಡಗಿದಳು. ಈ ಬಾರಿ ಅವಳ ಜೊತೆ ಪೊಲೀಸ್ ತಂಡವಿರಲಿಲ್ಲ. ಕೈಯಲ್ಲಿ ಫೈಲ್ಗಳಿರಲಿಲ್ಲ. ಮನಸ್ಸಿನಲ್ಲಿ ಅಧಿಕಾರದ ಅಹಂಕಾರವಿರಲಿಲ್ಲ. ಇಂದು ಅವಳು ಇನ್ಸ್ಪೆಕ್ಟರ್ ನೇಹಾ ಆಗಿ ಬಂದಿರಲಿಲ್ಲ. ಬದಲಿಗೆ ತನ್ನ ಪತಿಯ ಬಲಿದಾನವನ್ನು ಗೌರವಿಸಲು ಬರಸೌಲಿಯ ಸೊಸೆಯಾಗಿ ಬಂದಿದ್ದಳು. ಆ ಹಾದಿಯಲ್ಲಿ ನಡೆಯುತ್ತಿದ್ದಾಗ ಅವಳಿಗೆ ಅಮಿತ್ ತನ್ನ ಪ್ರಾಣ ಉಳಿಸಲು ಪಟ್ಟ ಕಷ್ಟಗಳು ಕಣ್ಣ ಮುಂದೆ ಸುಳಿದಾಡಿದವು. ನೇಹಾ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಆ ಹಳೆಯ ಗುಡಿಸಲಿನ ಹತ್ತಿರ ತಲುಪಿದಳು. ಅಮಿತ್ ಎಂದಿನಂತೆ ಮಂಚದ ಮೇಲೆ ಮೌನವಾಗಿ ಕುಳಿತಿದ್ದನು. ನೇಹಾ ಬಂದದ್ದನ್ನು ಕಂಡು ಅವನಿಗೆ ಅಚ್ಚರಿಯಾಗಲಿಲ್ಲ. ಬಹುಶಃ ಅವಳು ತನ್ನನ್ನು ಹುಡುಕಿಕೊಂಡು ಬರುತ್ತಾಳೆ ಎಂಬ ನಂಬಿಕೆ ಅವನ ಹೃದಯದ ಆಳದಲ್ಲಿತ್ತು. ನೇಹಾ ಅವನ ಎದುರು ನಿಂತು ಮೆಲ್ಲನೆ ಹೇಳಿದಳು, ಅಮಿತ್, ನಾನು ಇಂದು ಯಾವುದೇ ಸರ್ಕಾರಿ ಕೆಲಸದ ಮೇಲೆ ಬಂದಿಲ್ಲ. ಕೇವಲ ನಿನ್ನೊಂದಿಗೆ ಮಾತನಾಡಲು ಬಂದಿದ್ದೇನೆ. ಅಮಿತ್ ಮಂಚದಿಂದ ಇಳಿದು ಎದುರಿಗಿದ್ದ ಕಲ್ಲಿನ ಮೇಲೆ ಕುಳಿತುಕೊಳ್ಳಲು ಅವಳಿಗೆ ಸನ್ನೆ ಮಾಡಿದನು. ಅವರಿಬ್ಬರ ನಡುವೆ ಅದೇ ಬರಸೌಲಿಯ ಮಣ್ಣಿನ ಗಾಳಿಯಿತ್ತು. ಯಾವ ಮಣ್ಣು ಒಂದು ಕಾಲದಲ್ಲಿ ಅವರನ್ನು ಒಂದು ಮಾಡಿತ್ತೋ ಅದೇ ಮಣ್ಣು ವಿಧಿಯ ಆಟದಿಂದ ಅವರನ್ನು ಬೇರ್ಪಡಿಸಿತ್ತು. ನೇಹಾ ತನ್ನ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳಲು ಶುರು ಮಾಡಿದಳು. ಅಮಿತ್, ನಾನು ಅಂದು ನಿನ್ನನ್ನು ಬಿಟ್ಟು ಹೋದದ್ದು ಭಯದಿಂದಲ್ಲ. ಬದಲಿಗೆ ಆ ಸಂದರ್ಭದಲ್ಲಿ ನಾನು ಬಹಳ ದುರ್ಬಲರಾಗಿದ್ದೆ. ನನ್ನನ್ನು ನಾನು ಸಮಾಧಾನಪಡಿಸಿಕೊಳ್ಳಲು ಕೂಡ ಸಾಧ್ಯವಾಗದ ಸ್ಥಿತಿಯಲ್ಲಿದ್ದೆ ಎಂದು ಕಣ್ಣೀರು ತುಂಬಿದ ದನಿಯಲ್ಲಿ ಹೇಳಿದಳು. ಅಮಿತ್ ಅವಳ ಪ್ರತಿಯೊಂದು ಮಾತನ್ನು ಬಹಳ ತಾಳ್ಮೆಯಿಂದ ಕೇಳಿಸಿಕೊಂಡನು. ಅವನು ಶಾಂತವಾಗಿ ಉತ್ತರಿಸಿದನು, ನೇಹಾ, ನಾನು ನಿನ್ನನ್ನು ಎಂದಿಗೂ ದೂಷಿಸಿಲ್ಲ. ಏಕೆಂದರೆ ಕೆಲವು ಸಂದರ್ಭಗಳು ಮನುಷ್ಯನ ಮನೋಬಲವನ್ನೇ ಕಿತ್ತುಕೊಳ್ಳುತ್ತವೆ ಎಂದು ನನಗೆ ತಿಳಿದಿದೆ. ನೀನು ಆರಿಸಿಕೊಂಡ ಹಾದಿ ತಪ್ಪಾಗಿರಲಿಲ್ಲ. ಅದು ನನ್ನ ದಾರಿಗಿಂತ ಮಾತ್ರ ಭಿನ್ನವಾಗಿತ್ತು ಅಷ್ಟೇ. ನೇಹಾಳ ಕಣ್ಣುಗಳಿಂದ ಹನಿಗಳು ಉದುರಿದವು. ಅವಳು ಗದ್ಗದಿತ ಧ್ವನಿಯಲ್ಲಿ ಹೇಳಿದಳು, ಅಮಿತ್, ಇಂದು ನಾನು ಒಬ್ಬ ಇನ್ಸ್ಪೆಕ್ಟರ್ ಆಗಿ ಈ ಸಮವಸ್ತ್ರ ಧರಿಸಲು ಸಾಧ್ಯವಾಗಿದ್ದರೆ ಅದರಲ್ಲಿ ನೀನು ಸದ್ದಿಲ್ಲದೆ ಮಾಡಿದ ತ್ಯಾಗವೂ ಸೇರಿದೆ. ನನ್ನ ಪ್ರಾಣ ಉಳಿಸಲು ನೀನು ನಿನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ್ದೀಯ. ಅದಕ್ಕೆ ಅಮಿತ್ ದೃಢವಾಗಿ ಹೇಳಿದನು, ನನಗೆ ಅದರ ಬಗ್ಗೆ ಎಂದೂ ಬೇಸರವಿಲ್ಲ ನೇಹಾ. ನಮಗೆ ಪ್ರಿಯವಾದವರ ಕನಸುಗಳು ನನಸಾಗುವುದನ್ನು ನೋಡುವುದೇ ಜೀವನದ ಅತಿದೊಡ್ಡ ಗೆಲುವು. ನಿನ್ನ ಸಾಧನೆಯಲ್ಲಿ ನನ್ನ ಗೆಲುವು ಕೂಡ ಇದೆ. ದೂರದಲ್ಲಿ ನಿಂತು ಹಳ್ಳಿಯ ಜನರು ಈ ಭಾವುಕ ದೃಶ್ಯವನ್ನು ನೋಡುತ್ತಿದ್ದರು. ಯಾರೂ ಹತ್ತಿರ ಬರಲಿಲ್ಲ, ಯಾರೂ ಮಾತನಾಡಲಿಲ್ಲ. ಏಕೆಂದರೆ ಇಂದು ಎರಡು ಜೀವನಗಳ ಅಂತಿಮ ಲೆಕ್ಕಾಚಾರದ ಸಮ್ಮಿಲನವಾಗಿತ್ತು. ಅಂತಿಮವಾಗಿ ನೇಹಾ ಎದ್ದು ನಿಂತು ಹೇಳಿದಳು, ಅಮಿತ್, ನಾನು ಮರಳಿ ನಗರಕ್ಕೆ ಹೋಗುತ್ತಿದ್ದೇನೆ. ಅಲ್ಲಿ ನನ್ನ ಕೆಲಸ ಮತ್ತು ಜವಾಬ್ದಾರಿಗಳಿವೆ. ಅಮಿತ್ ಅವಳನ್ನು ನೋಡಿ ಮಂದಹಾಸ ಬೀರಿದನು. ಆ ನಗು ಅವಳಿಗೆ ಶುಭ ಹಾರೈಸುವಂತಿತ್ತು. ಅಮಿತ್ ತನ್ನ ನಿರ್ಧಾರವನ್ನು ದೃಢವಾಗಿ ಹೇಳಿದನು, ನಾನು ಈ ಬರಸೌಲಿ ಗ್ರಾಮದಲ್ಲೇ ಇರುತ್ತೇನೆ. ಏಕೆಂದರೆ ಇದೇ ನನ್ನ ಪ್ರಪಂಚ. ಅವರಿಬ್ಬರಿಗೂ ಒಂದು ಕಟು ಸತ್ಯ ತಿಳಿದಿತ್ತು. ಅವರ ಜೀವನದ ದಾರಿಗಳು ಇನ್ನು ಮುಂದೆ ಎಂದಿಗೂ ಒಂದಾಗಲು ಸಾಧ್ಯವಿಲ್ಲ. ಆದರೆ 6 ವರ್ಷಗಳಿಂದ ಮನಸ್ಸಿನಲ್ಲಿದ್ದ ಕಹಿ ಮತ್ತು ನೋವು ಈಗ ಸಂಪೂರ್ಣವಾಗಿ ಕಳೆದು ಹೋಯಿತು ಎಂದು ಇಬ್ಬರಿಗೂ ಅರಿವಾಯಿತು. ಹೊರಡುವ ಮೊದಲು ನೇಹಾ ಅಮಿತ್ನ ತಾಯಿ ಶಾರದಾದೇವಿಯ ಪಾದಗಳಿಗೆ ನಮಸ್ಕರಿಸಿದಳು. ಆ ತಾಯಿಯ ಕಣ್ಣುಗಳಿಂದ ಹರಿದ ಕಣ್ಣೀರು ನೇಹಾಳ ತಲೆಯ ಮೇಲೆ ಆಶೀರ್ವಾದವಾಗಿ ಬಿದ್ದಿತು. ಭಗವಂತ ನಿನ್ನನ್ನು ಯಾವಾಗಲೂ ಸರಿಯಾದ ದಾರಿಯಲ್ಲಿ ಮುನ್ನಡೆಸಲಿ ಮಗಳೇ ಎಂದರು. ಆ ಒಂದು ವಾಕ್ಯದಲ್ಲಿ 6 ವರ್ಷಗಳ ಎಲ್ಲ ಅಪನಂಬಿಕೆಗಳು ಮತ್ತು ನೋವುಗಳು ಮಂಜಿನಂತೆ ಕರಗಿ ಹೋದವು. ನೇಹಾ ಜೀಪ್ನತ್ತ ಸಾಗುತ್ತಿದ್ದಾಗ ಹಿಂದಿನಿಂದ ಅಮಿತ್ನ ದನಿ ಕೇಳಿಸಿತು. ನೇಹಾ, ಒಂದು ವೇಳೆ ಎಂದಾದರೂ ಈ ಜೀವನ ನಿನಗೆ ಅತಿ ಭಾರವೆಂದು ಅನ್ನಿಸಿದರೆ ಈ ಹಳ್ಳಿಗೆ ಬಾ. ಇಲ್ಲಿ ಯಾರೂ ನಿನಗೆ ಯಾವುದೇ ಪ್ರಶ್ನೆ ಕೇಳುವುದಿಲ್ಲ. ನೇಹಾ ತಿರುಗಿ ನೋಡಿ ಒಂದು ಮೃದುವಾದ ಮಂದಹಾಸದೊಂದಿಗೆ ತಲೆಯಾಡಿಸಿ ಮುಂದೆ ಸಾಗಿದಳು. ಅವಳ ಜೀಪ್ ಹಳ್ಳಿಯಿಂದ ಹೊರಬಂದಾಗ ಹಿಂದೆ ಕೇವಲ ಧೂಳು ಮಾತ್ರ ಇರಲಿಲ್ಲ. ಬದಲಿಗೆ ಒಂದು ವಿಚಿತ್ರವಾದ ನೆಮ್ಮದಿ ಇತ್ತು. ಬರಸೌಲಿ ಗ್ರಾಮದ ಜನರು ಆ ಜೀಪ್ ಮರೆಯಾಗುವವರೆಗೆ ನೋಡುತ್ತಿದ್ದರು. ಅವರಿಗೆ ಅಂದು ಒಂದು ದೊಡ್ಡ ಸತ್ಯದ ದರ್ಶನವಾಗಿತ್ತು. ಕೇವಲ ಕೋರ್ಟ್ ಕಚೇರಿಗಳಲ್ಲಿ ಮಾತ್ರ ನ್ಯಾಯ ಕಲಾಪಗಳು ನಡೆಯುವುದಿಲ್ಲ. ಕೆಲವೊಮ್ಮೆ ಅದು ಮನುಷ್ಯನ ಹೃದಯದಲ್ಲೂ ನಡೆಯುತ್ತದೆ. ಅಲ್ಲಿಯೂ ಸತ್ಯಕ್ಕೆ ಜಯ ಸಿಗುತ್ತದೆ. ಅಂದು ಸಂಜೆ ಅಮಿತ್ ಮತ್ತೆ ತನ್ನ ಹಳೆಯ ಮಂಚದ ಮೇಲೆ ಕುಳಿತು ನಕ್ಷತ್ರಗಳನ್ನು ನೋಡುತ್ತಿದ್ದನು. ಜೀವನ ತನ್ನಿಂದ ಬಹಳಷ್ಟನ್ನು ಕಿತ್ತುಕೊಂಡಿರಬಹುದು. ಆದರೆ ಇಂದು ಆ ಜೀವನವೇ ತನಗೆ ಗೌರವ ಮತ್ತು ಮಾನಸಿಕ ಶಾಂತಿಯನ್ನು ಮರಳಿಸಿದೆ ಎಂಬ ಭಾವನೆ ಅವನನ್ನು ಹಗುರವಾಗಿಸಿತು. ಕರ್ತವ್ಯಕ್ಕಾಗಿ ಬಂದಿದ್ದ ಒಬ್ಬಳು ಇನ್ಸ್ಪೆಕ್ಟರ್ ಮಾನವೀಯ ಮೌಲ್ಯಗಳೊಂದಿಗೆ ಮರಳಿ ಹೋಗಿದ್ದಳು. ಜೀವನದಲ್ಲಿ ಸರಿ ಮತ್ತು ತಪ್ಪು ಎಂಬುದು ಯಾವಾಗಲೂ ಕಪ್ಪು ಬಿಳಿಯಷ್ಟೇ ಸ್ಪಷ್ಟವಾಗಿರುವುದಿಲ್ಲ. ಅದೆಷ್ಟೋ ಬಾರಿ ಮನುಷ್ಯನು ಸಂದರ್ಭಗಳ ಒತ್ತಡಕ್ಕೆ ಮಣಿದು ಅಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಅವು ಹೊರಗಿನಿಂದ ನೋಡುವವರಿಗೆ ತಪ್ಪಾಗಿ ಕಾಣಿಸಬಹುದು. ಆದರೆ ಅದರ ಆಳದಲ್ಲಿ ಅಡಗಿರುವ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಳ್ಳುವ ಹೃದಯವಿದ್ದರೆ ಅದನ್ನೇ ನಿಜವಾದ ಮಾನವೀಯತೆ ಎನ್ನಲಾಗುತ್ತದೆ. ನೇಹಾ ಮತ್ತು ಅಮಿತ್ ಅವರ ಕಥೆಯು ನಮಗೆ ಕಲಿಸುವ ದೊಡ್ಡ ಪಾಠವೆಂದರೆ ಕರ್ತವ್ಯ ಮತ್ತು ಸಂಬಂಧಗಳು ಮುಖಾಮುಖಿಯಾಗಿ ನಿಂತಾಗ ಮನುಷ್ಯನ ಅಗ್ನಿ ಪರೀಕ್ಷೆ ಶುರುವಾಗುತ್ತದೆ.
ಅಧಿಕಾರ, ಪದವಿ ಅಥವಾ ಅಹಂಕಾರದ ಅಮಲಿನಲ್ಲಿ ಸತ್ಯವನ್ನು ತುಳಿಯದೆ ನ್ಯಾಯದ ಪರವಾಗಿ ನಿಲ್ಲುವ ಧೈರ್ಯ ತೋರುವುದು ಸುಲಭವಲ್ಲ. ನೇಹಾ ಒಬ್ಬಳು ಇನ್ಸ್ಪೆಕ್ಟರ್ ಆಗಿ ತನ್ನ ಕರ್ತವ್ಯವನ್ನು ಪಾಲಿಸಿದಳು ಮತ್ತು ಒಬ್ಬ ಮನುಷ್ಯಳಾಗಿ ಅಮಿತ್ನ ತ್ಯಾಗಕ್ಕೆ ಸಲ್ಲಬೇಕಾದ ನ್ಯಾಯವನ್ನು ಕೂಡ ಒದಗಿಸಿದಳು. ಒಡೆದ ಸಂಬಂಧಗಳು ಯಾವಾಗಲೂ ಮತ್ತೆ ಒಂದಾಗಲು ಸಾಧ್ಯವಿಲ್ಲದಿರಬಹುದು, ಆದರೆ ಆ ಸಂಬಂಧದ ನಡುವೆ ಪರಸ್ಪರ ಗೌರವ ಉಳಿದಿದ್ದರೆ ಆ ಕಹಿಯು ಜೀವನ ಪರ್ಯಂತ ವಿಷವಾಗಿ ನಮ್ಮನ್ನು ಕಾಡುವುದಿಲ್ಲ. ಶಿಕ್ಷೆ ನೀಡುವುದಕ್ಕಿಂತಲೂ ಸರಿಯಾದ ಸಮಯದಲ್ಲಿ ಸತ್ಯವನ್ನು ಅರಿತು ಕ್ಷಮಿಸುವುದು ಅಥವಾ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅತಿದೊಡ್ಡ ನ್ಯಾಯವಾಗಿರುತ್ತದೆ. ವೀಕ್ಷಕರೇ, ನಿಮಗೆ ಈ ಕತೆ ಹೇಗೆನಿಸಿತು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.